ಹೇ ವೆಲ್ಕಮ್ ಬ್ಯಾಕ್ ಟು ಬಾಕಾಸ್ ಕಿಚನ್. ಇವತ್ತಿಂದ ನಾನು ಒಂದು ಸೀರೀಸ್ ಆಫ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇಡ್ಲಿ ಮತ್ತು ದೋಸೆದು. ಇದು ನನ್ನ ಮೊದಲನೇ ವಿಡಿಯೋ. ಇದರೊಳಗೆ ನಂದು 2-in-1 ಇಡ್ಲಿ ಮತ್ತು ದೋಸೆ ಹಿಟ್ಟು ಮಾಡ್ತಾಯಿದ್ದೀನಿ ಇವತ್ತು. ಬರೋ ವಿಡಿಯೋನಲ್ಲಿ ನನ್ನ ಫೇವ್ರೆಟ್ ಚಟ್ನಿ, ಸಾಂಬಾರು, ಸಾಗು, ಪಲ್ಯಗಳನ್ನ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಅದರೊಳಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವತ್ತು ಫಸ್ಟ್ ವಿಡಿಯೋನಲ್ಲಿ ನಾನು ನಂದು 2-in-1 ಇಡ್ಲಿ ದೋಸೆ ಹಿಟ್ಟು ಮಾಡ್ತಾಯಿದ್ದೀನಿ. ಇದರೊಳಗೆ ಫುಲ್ಲು ಸಾಫ್ಟಾಗಿರೋ ಇಡ್ಲಿ ಮಾಡ್ಬೋದು, ಕ್ರಿಸ್ಪಿ ದೋಸೆ ಮಾಡ್ಬೋದು. ಆಮೇಲೆ ನಾನು ಇದರೊಳಗೆ ಈರುಳ್ಳಿ ದೋಸೆ ಮಾಡ್ತೀನಿ, ಸೆಟ್ ದೋಸೆ ಮಾಡ್ತೀನಿ, ಆ್ಯಂಡ್ ಅಫ್ಕೋರ್ಸ್ ಮಸಾಲೆ ದೋಸೆನೂ ಮಾಡ್ತೀನಿ. ಮೊದಲು ಇದಕ್ಕೆ ನಾವು 2 ಕಪ್ಪಷ್ಟು ಅಕ್ಕಿ ಹಾಕೋಣ. 2 ಹೀಪ್ ಕಪ್ ಹಾಕೊತಾ ಇದ್ದೀನಿ. ನಾನು ಇದಕ್ಕೆ ಸೋನಾ ಮಸೂರಿ ಅಕ್ಕಿನ ಉಪಯೋಗಿಸ್ತಾ ಇದ್ದೀನಿ. ಅಕ್ಕಿ ಕ್ವಾಲಿಟಿ ಚೆನ್ನಾಗಿದ್ದಷ್ಟು ದೋಸೆ ಮತ್ತು ಇಡ್ಲಿ ಚೆನ್ನಾಗಿ ಬರುತ್ತೆ. ಇದನ್ನು ನಾನು ಒಂದ್ಸತಿ ತೊಳ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾವು 3/4 ಕಪ್ಪಷ್ಟು ಉದ್ದಿನಬೇಳೆ ಹಾಕೋಣ, ಅರ್ಧ ಕಪ್ಪಷ್ಟು ಅವಲಕ್ಕಿ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ವಾಶ್ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ಚೆನ್ನಾಗಿ ನೀರು ಹಾಕ್ಕೊಂಡು ಸೋಕ್ ಮಾಡೋಣ. ನಾನು ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಇದನ್ನು ಇವಾಗ ಸುಮಾರು ಒಂದು 5-6 ಗಂಟೆ ಕಾಲ ನೆನೆಸೋಣ ಚೆನ್ನಾಗಿ. ನಾನು ಇದನ್ನು ಸಾಮಾನ್ಯವಾಗಿ ಬೆಳಗ್ಗೆ ನೆನೆಸಿಟ್ಟು ಸಾಯಂಕಾಲದ ಹೊತ್ತಿಗೆ ರುಬ್ತೀನಿ. ಇವಾಗ ಇದು ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ಇದನ್ನು ರುಬ್ಕೊಬೋದು. ನಾನು ಇದಕ್ಕೆ ನೀರು ಸಿಕ್ಕಾಪಟ್ಟೆ ಕಡಿಮೆ ಹಾಕಿ ರುಬ್ತೀನಿ, ಬೇಕಾದ್ರೆ ಆಮೇಲೆ ಅಡ್ಜಸ್ಟ್ ಮಾಡ್ಕೋಬೋದು. ಇದನ್ನು ಫುಲ್ಲು ಸ್ಮೂತಾಗಿ ರುಬ್ಕೋಣ. ನಿಮ್ಗೆ ಇನ್ನೊಂದು ಸ್ವಲ್ಪ ಟೆಕ್ಸ್ಚರ್ ಬೇಕು ಅಂದರೆ ಒಂದು ಸ್ವಲ್ಪ ಕೋರ್ಸಾಗಿ ರುಬ್ಕೊಬೋದು ಇದನ್ನು. ಇವಾಗ ಮೋಸ್ಟ್ ಇಂಪಾರ್ಟೆಂಟು, ಇದಕ್ಕೆ ಚೆನ್ನಾಗಿ ಉಪ್ಪು ಹಾಕಿ ಫರ್ಮೆಂಟ್ ಆಗಿಬಿಡಬೇಕು. ಸೊ ನಾನು ಇದಕ್ಕೆ ಹಿಮಾಲಯನ್ ಪಿಂಕ್ ಸಾಲ್ಟ್ ಹಾಕೊತಾ ಇದ್ದೀನಿ. ನೀವು ಹಿಟ್ಟನ್ನ ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಉಪ್ಪು ಸರಿಗಿದೆಯೋ ಇಲ್ವೋ ಅಂತ. ನಾನು ಆಲ್ಮೋಸ್ಟ್ ಆಮೇಲೆ ಉಪ್ಪು ಹಾಕೋದೇ ಇಲ್ಲ, ಸೊ ಅಷ್ಟು ಲೆವೆಲ್ಗೆ ನಾನು ಉಪ್ಪು ಹಾಕೊತೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫರ್ಮೆಂಟ್ ಆಗಿಬಿಡೋಣ. ನಮಗೆ ಇಲ್ಲಿ ಮೆಲ್ಬರ್ನಲ್ಲಿ ಇವಾಗ ಫುಲ್ ವಿಂಟರು, ಸೊ ಫರ್ಮೆಂಟೇಷನ್ ಬೇಗ ಆಗೋದಿಲ್ಲ. ಸೊ ನಾನೇನು ಮಾಡ್ತೀನಿ, ಇದನ್ನು ಅವೆನಲ್ಲಿ ಇಟ್ಬಿಡ್ತೀನಿ. ಒಂದು 50 ಡಿಗ್ರೀಸ್ ಅಷ್ಟು ಅವೆನ್ನ ಹೀಟ್ ಮಾಡಿ ದೋಸೆ ಹಿಟ್ಟನ್ನ ಇಟ್ಬಿಟ್ಟು ಒಂದು 5 ನಿಮಿಷ ಆದಮೇಲೆ ಇದನ್ನು ಆಫ್ ಮಾಡ್ತೀನಿ. ಅವಾಗ ರಾತ್ರಿ ಇಟ್ಟರೆ ಬೆಳಗ್ಗೆ ಆಗೋ ಹೊತ್ತಿಗೆ ಸಖತ್ತಾಗಿ ಫರ್ಮೆಂಟ್ ಆಗುತ್ತೆ. ಇದು ಫರ್ಮೆಂಟ್ ಆಗಿದೆ ಇವಾಗ. ಸೊ ಫುಲ್ಲು ಹುಳಿ ವಾಸನೆ ಬರ್ತಾ ಇದೆ, ಫುಲ್ ಏರಿ ಆ್ಯಂಡ್ ಫ್ಲಫಿ ಆಗಿದೆ. ನೀವು ಸಾಫ್ಟಾಗಿ ಇಡ್ಲಿ ಮಾಡಬೇಕು ಅಂದರೆ ಇದನ್ನು ಮಿಕ್ಸ್ ಮಾಡಬಾರ್ದು, ಅದ್ರಲ್ಲಿರೋ ಗಾಳಿ ಪೂರ್ತಿ ಹಾಗೆ ಇರಕ್ಕೆ ಬಿಡಬೇಕು. ಸೊ ಇದನ್ನು ನೀಟಾಗಿ ಒಂದು ಸೆಪ್ರೇಟ್ ಬೌಲಲ್ಲಿ ಹಾಕ್ಕೊಂಡು ಇಡ್ಲಿ ಮಾಡೋಗಿದ್ರೆ ಕೇರ್ಫುಲ್ಲಾಗಿ ಅದನ್ನು ಸ್ಪೂನ್ ಮಾಡಬೇಕು ಇಡ್ಲಿ ತಟ್ಟೆಗೆ. ಆವಾಗ ಆ ಗಾಳಿ ಫುಲ್ ಒಳಗಡೆ ಇರೋದ್ರಿಂದ ಫುಲ್ ಸಾಫ್ಟ್ ಆಗುತ್ತೆ, ಸ್ಪಂಜಿ ಆಗುತ್ತೆ. ಸೊ ನನಗಿದು ಒಂದು 10 ನಿಮಿಷ ತೊಗೊಳುತ್ತಷ್ಟೇ ನಾನು ಇಡ್ಲಿ ಕುಕ್ಕರಲ್ಲಿ. ಆಮೇಲೆ ಇದನ್ನು 1 ನಿಮಿಷ ರೆಸ್ಟ್ ಮಾಡಿ ತೆಗೆದ್ರೆ ಈಸಿಯಾಗಿ ಬರುತ್ತೆ, ಫುಲ್ ಸಾಫ್ಟಾಗಿ ಸಖತ್ತಾಗಿ ಬರುತ್ತೆ ಇಡ್ಲಿ. ಇವಾಗ ಕ್ರಿಸ್ಪಿಯಾಗಿ ದೋಸೆ ಮಾಡೋದು ಸಖತ್ ಈಸಿ. ನಾನು ಕಬ್ಬಿಣದ ತವ ಇದೆ, ಅದರೊಳಗೆ ಫುಲ್ಲು ತೆಳ್ಳಗೆ ಹಾಕಿದ್ರೆ ಫುಲ್ ಯೂನಿಫಾರ್ಮಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನಿಮಗೆ ಸ್ವಲ್ಪ ಕ್ರಿಸ್ಪಿ ಸ್ವಲ್ಪ ಸಾಫ್ಟಾಗಿರಬೇಕು ಅಂದರೆ ಈ ಥರ ಗ್ರೂವ್ಸ್ ಮಾಡಬೇಕು. ದೋಸೆ ಹಾಕ್ಬೇಕಾದ್ರೆ ಈ ಥರ ಗ್ರೂವ್ಸ್ ಮಾಡಿ ಅದರೊಳಗೆ ಚೆನ್ನಾಗಿ ಎಣ್ಣೆ ಹಾಕಿದ್ರೆ ಆ ಭಾಗ ಮಾತ್ರ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ, ಮಿಕ್ಕಿದ ಭಾಗ ಸಾಫ್ಟಾಗಿರುತ್ತೆ. ನಿಮಗೆ ಫುಲ್ಲು ಕ್ರಿಸ್ಪಿಯಾಗಿರೋ ದೋಸೆ ಬೇಕು ಅಂದರೆ ಆದಷ್ಟು ತಿರುವಾಕ್ಬಾರ್ದು ದೋಸೆನ. ಸೊ ಸ್ಲೋ ಆಗಿ ಕುಕ್ ಆಗಿಬಿಡಬೇಕು, ಆವಾಗ ಮೇಲ್ಗಡೆನೂ ಚೆನ್ನಾಗಿ ಬೇಯುತ್ತೆ. ನೀವು ತಿರುವು ಹಾಕಿದ್ರೆ ಅದು ಕ್ರಿಸ್ಪಿನೆಸ್ ಹೊಟ್ಟೋಗುತ್ತೆ ಒಂದು ಸ್ವಲ್ಪ. ಅಫ್ಕೋರ್ಸ್ ಇದಾಗೆ ಸಾಫ್ಟಾಗಿ ಸೆಟ್ ದೋಸೆನೂ ಮಾಡ್ಕೊಬೋದು. ಇದಕ್ಕೆ ನಾನು ಹಾಕಿ ಸ್ಕೂಪ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ನಾನು ಯೂಶ್ವಲಿ ನನ್ನ 3rd ಡೇ ಬ್ರೇಕ್ಫಾಸ್ಟು ಈರುಳ್ಳಿ ದೋಸೆ. ನನಗೆ ಸಖತ್ ಇಷ್ಟ ಈರುಳ್ಳಿ ದೋಸೆ. ಇದಕ್ಕೆ ನಾನು ಸ್ಪ್ರಿಂಗ್ ಆನಿಯನ್ಸು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು,
ಕ್ಯಾರೆಟು ಮತ್ತು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು ಸಖತ್ತಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ ಹೆಂಗಾಯಿತು ಅಂತ ನನಗೆ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಮುಂದಿನ ವೀಡಿಯೋನಲ್ಲಿ ನನ್ನ ಫೇವ್ರೆಟ್ ಚಟ್ನಿಗಳನ್ನ ಮಾಡ್ತಾಯಿದ್ದೀನಿ. ಸೊ ನಾನು ನಿಮ್ಮನ್ನ ಆವಾಗ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.